ಇವತ್ತು ಬೆಳಗ್ಗೆ ನಾನು ಎದ್ದಿದ್ದು 8:15 5 ನಿಮಿಷ ಇದ್ದಂಗೆ ಫ್ರೆಂಡ್ಸ್. ನನ್ನ ಮೇಲೆ ಹಣೆ ಇಟ್ಟು ನಿಮಗೆಲ್ಲ ನಮಸ್ಕಾರ ಹೇಳಿ ಇವತ್ತೊಂದು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಅಮ್ಮ ಪಾಪ ನಾನು ಎದ್ದ ತಕ್ಷಣ ರಘು ದಿಂಬೆಲ್ಲ ಮಡ್ಚಿಕ್ತಿರೋ ಅವ್ರಿಗೊಂಚೂರು ಸಪೋರ್ಟ್ ಮಾಡೋಣ ಅಂದ್ಬಿಟ್ಟು ನಾನು ಹೋಗಂಗೆ ಎಲ್ಲ ಎತ್ತಿಕ್ಕಾದ್ಮೇಲೆ ಕಸ ಗುಡ್ಸ್ಕೊಂಡ್ರು. ಕಸನೂ ಗೂಡ್ಸಿಕ್ಕಿದೆ ಫ್ರೆಂಡ್ಸ್. ಕಸ ಗುಡ್ಸ್ಬಿಟ್ಟು ಬಂದು ಮಲಗಿದ್ದೆ. ಆಮೇಲೆ ಎದ್ದೋಗಿ ಏನೋ ಅಡುಗೆ ಮನೆ ಸ್ಮೆಲ್ ಬರ್ತಿತ್ತು. ಎದ್ದೋಗಿ ನೋಡಿದ್ರೆ ಅಪರೂಪಕ್ಕೊಂದಿನ ನಮ್ಮಮ್ಮ ಎಗ್ ಮಸಾಲ ಮಾಡಿಬಿಟ್ಟಿದ್ರು. ಅದು ನೋಡಿದ ಖುಷಿಗೆ ಪಟ್ಟಂತ ಓಡೋಗಿ ಮಕ ತೊಳ್ಕೊಂಬಂದ್ಬಿಟ್ಟೆ. ತಗೊಂಬಂದು ತಟ್ಟೆಗೆ ಅನ್ನ ಹಾಕೊಂಡು ಕೂತ್ಕೊಂಡೆ ಫ್ರೆಂಡ್ಸ್. ಕೂತ್ಕೊಂಡ ತಕ್ಷಣ ಟಿ ವಿ ನೋಡ್ತಾ ತಿನ್ನೋಣ ಅಂತ ಅಂದ್ಕೊಂಡೆ. ಟಿ ವಿ ಆನ್ ಮಾಡ್ಬಿಟ್ಟು ಬಂದು ಕೂತ್ಕೊಂಡೆ. ನೋಡಿದ್ರೆ ಬಡ್ಡಿ ಮಗನ ಕರೆನ್ಸಿನೇ ಇಲ್ವಲ್ಲ ಫ್ರೆಂಡ್ಸ್. ಕರೆನ್ಸಿ ಖಾಲಿ ಆಗಿಬಿಟ್ಟಿತ್ತು. ಹಂಗೂ ತಿಂದೆ ಫ್ರೆಂಡ್ಸ್ ಕೂತ್ಕೊಂಡೆ ಹೆಂಗೋ. ನಮ್ಮ ಅಮ್ಮ ಅವ್ರ ಕೊಲ್ಲಿಗೆ ಮದುವೆ ಆಯಿತು. ನಮ್ಮ ಅಮ್ಮ ನನ್ನ ಕರೆದಿದ್ರು. ಹಂಗೆ ನಮ್ಮ ಅಕ್ಕ ಕೂಡ ಬಂದಿದ್ಲು. ಇವರಿಬ್ರು ಹಿಂಗೆ ರೆಡಿ ಆಗೋದಲ್ಲದೆ ನನ್ನ ಬೇರೆ ಹಿಂಗೆ ಮಾಡಿಬಿಟ್ಟಿದ್ರು. ಅದಕ್ಕೆ ನಾನು ಕೂಡ ಮೊದಲಿಂದಿದ್ದೆ ಹಂಗೆ ಒರೆಸ್ಕೊಂಡು ಮಕ್ಕ ಎಲ್ಲ ಒರೆಸ್ಕೊಂಡು ಸರಿ ಅದಾದಮೇಲೆ ಆಟೋ ಬುಕ್ ಮಾಡೋಣ ಅಂತ ಅಂದೆ. ಅದಕ್ಕೆ ನಮ್ಮಮ್ಮ ಬೇಡ ಬಸ್ಸಲ್ಲಿ ಹೋಗೋಣ ಅಂತಂದರು. ಹಂಗೂ ಬಿಡದೆ ಅವ್ರನ್ನ ಆಟೋ ಅಂತೂ ಬುಕ್ ಮಾಡಿಸ್ಕೊಂಬಿಟ್ಟೆ. ಆಟೋ ಬುಕ್ಕಿಂಗ್ ಆಯಿತು. ಬುಕ್ಕಿಂಗ್ ಆದಮೇಲೆ ಆಟೋದವರು ಕೆಳಗಡೆ ಬಂದು ನಿಂತ್ಕೊಂಡ್ರು. ಆಟೋ ಬತ್ತಿದಂಗೆ ಆಟೋ ಹತ್ಕೊಂಡು ಒಳಗಡೆ. ಅದಾದಮೇಲೆ ಆಟೋದವರು ಡೈರೆಕ್ಟಾಗಿ ಕನ್ವೆನ್ಷನ್ ಹಾಲ್ ಹತ್ರ ಬಿಟ್ಟರು. ಕನ್ವೆನ್ಷನ್ ಹಾಲ್ ಅಂತೂ ನೋಡೋಕೆ ಸಖತ್ತಾಗಿತ್ತು. ಒಳಗಡೆ ಅಂತೂ ಇನ್ನೂ ಸಖತ್ತಾಗಿತ್ತು. ಹೋಯ್ತಿದ್ದಂಗೆ ದೇವರು ಕೈ ಮುಕ್ಕೊಂಡು ಹೋದ. ಅದಾದಮೇಲೆ ವೆಲ್ಕಮ್ ಜ್ಯೂಸ್ ಕೊಟ್ಕೊಂಡು ಅಲ್ಲಿ ಹುಡುಗಿನ ನೋಡೋಕ್ಕಿಂತ ಹೆಚ್ಚಾಗಿ ಅಲ್ಲಿರೋ ಜ್ಯೂಸು ತಿಂಡಿನೇ ನೋಡಬೇಕು ಅನ್ನೋ ಆಸೆ ಇತ್ತು ಗುರು. ಅದರಲ್ಲಂತೂ ಐಸ್ ಕ್ರೀಮು, ಬೀಡ, ಈ ಪಾನಿಪುರಿ ಮಸಾಲ ಅಂತೂ ಮಸ್ತಾಗಿ ಮಾಡಿದ್ರು. ಅವ್ರು ನೋಡ್ತಾನೆ ಫುಲ್ಲು ತಿನ್ನೋಕೆ ಇಲ್ದ್ಬಿಟ್ಟೆ ಗುರು. ಥ್ಯಾಂಕ್ ಯು ಫ್ರೆಂಡ್ಸ್. ಇಷ್ಟೇ ಇವತ್ತೊಂದು ವಿಡಿಯೋ. ನಾಳೆ ಸಿಗೋಣ ಫ್ರೆಂಡ್ಸ್. ಬಾಯ್.